ಮುತ್ಯಾನ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಇದರ ಹಿನ್ನೆಲೆಯಲ್ಲಿ ಪೊಲೀಸರಿಂದ ಬಾಲಕಿ ಪೋಷಕರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ವಿಡಿಯೋ ಸೆರೆ ಹಿಡಿದ ಮೊಬೈಲ್ ಪೊಲೀಸರ ವಶಕ್ಕೆ ಕೊಡಲಾಗಿದೆ. ಶಹಾಪುರ ವೃತ್ತದ ಇನ್ಸ್ಪೆಕ್ಟರ್ ಶರಣಗೌಡ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಮಲ್ಲಿಕಾರ್ಜುನ್ ಮುತ್ಯಾ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. ಇದರ ಹಿನ್ನೆಲೆಯಲ್ಲಿ ಪೊಲೀಸರಿಂದ ಬಾಲಕಿ ಪೋಷಕರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ವಿಡಿಯೋ ಸೆರೆ ಹಿಡಿದ ಮೊಬೈಲ್ ಪೊಲೀಸರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶಹಾಪುರ ವೃತ್ತದ ಇನ್ಸ್ಪೆಕ್ಟರ್ ಶರಣಗೌಡ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ವಿಡಿಯೋ ಮಾಡಿದಂತ ಫೋನ್ ಇದೀಗ ಪೊಲೀಸರ ವಶದಲ್ಲಿದೆ. ಪೊಲೀಸರಿಂದ ಬಾಲಕಿ ಪೋಷಕರನ್ನ ವಿಚಾರಣೆ ಮಾಡಲಾಗ್ತಾ ಇರುವಂತದ್ದು. ಮಲ್ಲಿಕಾರ್ಜುನ್ ಮುತ್ಯಾ ಮೇಲೆ ಇದೀಗ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ತೀವ್ರವಾದಂತಹ ತನಿಖೆಯನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಪೊಲೀಸರಿಂದ ಬಾಲಕಿ ಪೋಷಕರ ವಿಚಾರಣೆಯನ್ನ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ವಿಡಿಯೋ ಸೆರೆ ಹಿಡಿಯಲಾಗಿತ್ತು. ಆ ವಿಡಿಯೋ ಸೆರೆ ಹಿಡಿದಿರುವಂತಹ ಮೊಬೈಲ್ ಅನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಶಹಾಪುರ ವೃತ್ತದ ಇನ್ಸ್ಪೆಕ್ಟರ್ ನಿನ್ನೆ ಭಕ್ತಾದಿಗಳು ಕೂಡ ಇವರ ಪರವಾಗಿ ಹೋರಾಟವನ್ನ ಮಾಡಿದ್ದಾರೆ. ಮುತ್ಯಾ ಮೇಲೆ ಇರುವಂತಹ ಪೋಕ್ಸೋ ಕೇಸನ್ನ ವಾಪಸ್ ಪಡಿಬೇಕು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವನಗೌಡ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಬಸವನಗೌಡ ಪಾಟೀಲ್, ಮುತ್ಯಾನ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಒಂದ್ ಕಡೆನಲ್ಲಿ ಭಕ್ತಾದಿಗಳು ಆ ಕೇಸನ್ನ ವಾಪಸ್ ಪಡಿಬೇಕು ಅಂತ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆನಲ್ಲಿ ಪೊಲೀಸರು ವಿಚಾರಣೆಯನ್ನ ಕೂಡ ತೀವ್ರಗೊಳಿಸಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಏನು ಕಲ್ಯಾಣ ಕರ್ನಾಟಕದ ದೇವ ಮಾನವನೆಂದ ಸ್ವಯಂ ಘೋಷಿತ ದೇವ ಮಾನವ ಪ್ರಸಿದ್ಧವಾಗಿರುವಂತ ಮಲ್ಲಿಕಾರ್ಜುನ್ ಮುತ್ತನಿಗೆ ಈಗ ಕಾನೂನು ಕಂಟಕ ಎದುರಾಗಿದೆ. ಅಂದ್ರೆ ಏನು ಪ್ರಕರಣ, ಪೋಸ್ಕೋ ಪ್ರಕರಣವನ್ನು ಎದುರಿಸಲು ಹೈದರಾಬಾದ್ ನಲ್ಲಿ ಅಜ್ಞಾತ ಸ್ಥಳದಲ್ಲಿ ಇದ್ದುಕೊಂಡು ಈಗ ಕೋರ್ಟ್ ಮೆಟ್ಟಲಿಗೆ ಏರಿದ್ದಾರೆ. ಅಂದ್ರೆ ಸೋಮವಾರ ಕೋರ್ಟ್ ನಲ್ಲಿ ನಿರ್ಧಾರ ಆಗುತ್ತೆ. ಈ ಕಲ್ಯಾಣ ಕರ್ನಾಟಕ ಭಾಗದ ಈ ದೇವ ಮಾನವನಿಗೆ ಸೋಮವಾರ ಭವಿಷ್ಯದ ನಿರ್ಧಾರ ಇದೆ. ಹಾಗಾಗಿ ದೇವಮಾನವನ ಸಲುವಾಗಿ ಸಾಕಷ್ಟು ಪೊಲೀಸ್ ಇಲಾಖೆ, ಅಂದ್ರೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗೋಗಿ ಪೊಲೀಸರು ಕೂಡ ಮೊಬೈಲ್ಗಳು ಕೂಡ ವಶಪಡಿಸಿಕೊಂಡಿದ್ದಾರೆ. ಅಂದ್ರೆ ಬಾಲಕಿಯ ಪೋಷಕರನ್ನು ಕರೆದುಕೊಂಡು ಕೂಡ ತನಿಖೆ ಆರಂಭಗೊಂಡಿದೆ. ಆದಷ್ಟು ಬೇಗ ಈ ತನಿಖೆ ತನಿಖೆ ಬಹಳಷ್ಟು ಚುರುಕುಗೊಂಡಿದೆ. ಹಾಗಾಗಿ ದೇವಮಾನವನಿಗೆ ಸೋಮವಾರ ಬಹುಶಃ ಹೈಕೋರ್ಟ್ ಮೇಲೆ ನಿರ್ಧಾರ ಇದೆ ಅಂತಾನೆ ಹೇಳ್ಬೋದು. ಸುಕನ್ಯಾ, ಧನ್ಯವಾದಗಳು ಬಸವನಗೌಡ ಪಾಟೀಲ್ ಹೆಚ್ಚಿನ ಮಾಹಿತಿಗಾಗಿ.